ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ತ್ರಿಪುರ, ಸಿ ಸಿಕ್ಕಿಂ, ಡಿ ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಆಂಧ್ರ ಪ್ರದೇಶ. ನಿಮ್ಮ ಎರಡನೆಯ ಪ್ರಶ್ನೆ, ಮೆಣಸಿನಕಾಯಿಯನ್ನು ಬೆಳೆದ ಮೊದಲ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಮೆಕ್ಸಿಕೋ, ಸಿ ಚೀನಾ, ಡಿ ಬ್ರೆಜಿಲ್. ನಿಮ್ಮ ಸರಿಯಾದ ಉತ್ತರ ಬಿ ಮೆಕ್ಸಿಕೋ. ನಿಮ್ಮ ಮೂರನೇ ಪ್ರಶ್ನೆ, ಏಕಲವ್ಯ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸಿನಿಮಾಗೆ, ಬಿ ಕ್ರೀಡೆಗೆ, ಸಿ ಸಾಹಿತ್ಯಕ್ಕೆ, ಡಿ ಜನಸೇವೆಗೆ. ನಿಮ್ಮ ಸರಿಯಾದ ಉತ್ತರ ಬಿ ಕ್ರೀಡೆಗೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ನೂಡಲ್ಸ್ ಯಾವ ದೇಶದ ಪ್ರಮುಖ ಆಹಾರವಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಇಟಲಿ. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ ಐದನೇ ಪ್ರಶ್ನೆ, ಯಾವ ದೇಶದ ಜನರು ಭಾರತವನ್ನು ಮೊದಲು ಹಿಂದೂಸ್ತಾನ ಎಂದು ಕರೆದರು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಪಾಕಿಸ್ತಾನ, ಸಿ ಇರಾನ್, ಡಿ ಬಾಂಗ್ಲಾದೇಶ. ನಿಮ್ಮ ಸರಿಯಾದ ಉತ್ತರ ಸಿ ಇರಾನ್. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಜೀನ್ಸ್ ಧರಿಸಿದರೆ ಜೈಲು ಶಿಕ್ಷೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಇರಾನ್, ಬಿ ಉತ್ತರ ಕೊರಿಯಾ, ಸಿ ಸೌದಿ ಅರೇಬಿಯಾ, ಡಿ ಅಫ್ಘಾನಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಬಿ ಉತ್ತರ ಕೊರಿಯಾ. ನಿಮ್ಮ ಏಳನೇ ಪ್ರಶ್ನೆ, ಪ್ರಪಂಚದ ಮೊಟ್ಟ ಮೊದಲ ಯೂಟ್ಯೂಬರ್ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪ್ಯೂಡಿಪೈ, ಬಿ ಜಾವೇದ್ ಕರೀಂ, ಸಿ ಮಾರ್ಕ್ ಫಿಶ್ಬ್ಯಾಕ್, ಡಿ ಶಾನ್ ಮೆಂಡಿಸ್. ನಿಮ್ಮ ಸರಿಯಾದ ಉತ್ತರ ಬಿ ಜಾವೇದ್ ಕರೀಂ. ನಿಮ್ಮ ಎಂಟನೇ ಪ್ರಶ್ನೆ, ಮೇಘಾಲಯ ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಐಜೋಲ್, ಬಿ ಇನ್ಫಾಲ್, ಸಿ ಶಿಲ್ಲಾಂಗ್, ಡಿ ಕೊಹಿಮಾ. ನಿಮ್ಮ ಸರಿಯಾದ ಉತ್ತರ ಸಿ ಶಿಲ್ಲಾಂಗ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೆ ಬೆಳೆಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 15 ವರ್ಷ, ಬಿ 18 ವರ್ಷ, ಸಿ 20 ವರ್ಷ, ಡಿ 20 ರಿಂದ 30 ವರ್ಷ. ನಿಮ್ಮ ಸರಿಯಾದ ಉತ್ತರ ಡಿ 20 ರಿಂದ 30 ವರ್ಷ. ನಿಮ್ಮ 10ನೇ ಪ್ರಶ್ನೆ, ಫೇಸ್ಬುಕ್ ಕಂಪನಿಯ ಮಾಲೀಕ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಬಿಲ್ ಗೇಟ್ಸ್, ಬಿ ಮಾರ್ಕ್ ಜುಕರ್ಬರ್ಗ್, ಸಿ ಲ್ಯಾರಿ ಪೇಜ್, ಡಿ ಎಲನ್ ಮಸ್ಕ್. ನಿಮ್ಮ ಸರಿಯಾದ ಉತ್ತರ ಬಿ ಮಾರ್ಕ್ ಜುಕರ್ಬರ್ಗ್. ನಿಮ್ಮ 11ನೇ ಪ್ರಶ್ನೆ, ಕೋಳಿಗಳು ಎಷ್ಟು ವರ್ಷ ಕಾಲ ಬದುಕುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ವರ್ಷ, ಬಿ 8 ವರ್ಷ, ಸಿ 10 ವರ್ಷ, ಡಿ 25 ವರ್ಷ. ನಿಮ್ಮ ಸರಿಯಾದ ಉತ್ತರ ಸಿ 10 ವರ್ಷ. ನಿಮ್ಮ 12ನೇ ಪ್ರಶ್ನೆ, ನೀರು ಯಾವ ಬಣ್ಣದಲ್ಲಿ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನೀಲಿ, ಬಿ ಬಿಳಿ, ಸಿ ಹಸಿರು, ಡಿ ಬಣ್ಣರಹಿತ. ನಿಮ್ಮ ಸರಿಯಾದ ಉತ್ತರ ಡಿ ಬಣ್ಣರಹಿತ. ನಿಮ್ಮ 13ನೇ ಪ್ರಶ್ನೆ, ವಜ್ರಗಳು ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ದೊರೆಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗುಜರಾತ್, ಬಿ ಸಿಕ್ಕಿಂ, ಸಿ ಹರಿಯಾಣ, ಡಿ ಮಧ್ಯಪ್ರದೇಶ.
ನಿಮ್ಮ ಸರಿಯಾದ ಉತ್ತರ ಡಿ ಮಧ್ಯಪ್ರದೇಶ. ನಿಮ್ಮ 14ನೇ ಪ್ರಶ್ನೆ, IPL ಅನ್ನು ಶುರು ಮಾಡಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 2006, ಬಿ 2007, ಸಿ 2008, ಡಿ 2009. ನಿಮ್ಮ ಸರಿಯಾದ ಉತ್ತರ ಸಿ 2008. ನಿಮ್ಮ 15ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಮಾಂಸ ತಿನ್ನುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಉತ್ತರ ಪ್ರದೇಶ, ಬಿ ಕೇರಳ, ಸಿ ಗೋವಾ, ಡಿ ನಾಗಾಲ್ಯಾಂಡ್. ನಿಮ್ಮ ಸರಿಯಾದ ಉತ್ತರ ಡಿ ನಾಗಾಲ್ಯಾಂಡ್. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ಸೊಳ್ಳೆಗಳು ಎಷ್ಟು ಕಾಲ ಬದುಕುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ 10 ದಿನಗಳು, ಬಿ 20 ದಿನಗಳು, ಸಿ 30 ದಿನಗಳು, ಡಿ 50 ರಿಂದ 60 ದಿನಗಳು. ನಿಮ್ಮ ಸರಿಯಾದ ಉತ್ತರ ಡಿ 50 ರಿಂದ 60 ದಿನಗಳು. ನಿಮ್ಮ 17ನೇ ಪ್ರಶ್ನೆ, ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆಫ್ರಿಕಾ ಖಂಡ, ಬಿ ಯುರೋಪ್ ಖಂಡ, ಸಿ ಏಷ್ಯಾ ಖಂಡ, ಡಿ ಆಸ್ಟ್ರೇಲಿಯಾ ಖಂಡ. ನಿಮ್ಮ ಸರಿಯಾದ ಉತ್ತರ ಸಿ ಏಷ್ಯಾ ಖಂಡ. ನಿಮ್ಮ 18ನೇ ಪ್ರಶ್ನೆ, ರಾಷ್ಟ್ರೀಯ ಗೀತೆ ಇಲ್ಲದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸೈಪ್ರಸ್, ಬಿ ಯುರೋಪ್, ಸಿ ಸ್ಪೇನ್, ಡಿ ಚೀನಾ. ನಿಮ್ಮ ಸರಿಯಾದ ಉತ್ತರ ಎ ಸೈಪ್ರಸ್. ನಿಮ್ಮ 19ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಹೆಚ್ಚು ಮಳೆಯಾಗುವುದು ಎಲ್ಲಿ? ನಿಮ್ಮ ಆಪ್ಷನ್ಸ್ಗಳು: ಎ ಕೊಡಗು, ಬಿ ಮಂಗಳೂರು, ಸಿ ಆಗುಂಬೆ, ಡಿ ಊಟಿ. ನಿಮ್ಮ ಸರಿಯಾದ ಉತ್ತರ ಸಿ ಆಗುಂಬೆ. ನಿಮ್ಮ 20ನೇ ಪ್ರಶ್ನೆ, ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ರೂಪಾಯಿ, ಬಿ ಟಾಕಾ, ಸಿ ರಿಯಾಲ್, ಡಿ ದಿನಾರ್. ನಿಮ್ಮ ಸರಿಯಾದ ಉತ್ತರ ಬಿ ಟಾಕಾ. ನಿಮ್ಮ 21ನೇ ಪ್ರಶ್ನೆ, ಪಶ್ಚಿಮ ಬಂಗಾಳದ ರಾಜ್ಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆನೆ, ಬಿ ಸಿಂಹ, ಸಿ ಚಿರತೆ, ಡಿ ಮೀನುಗಾರಿಕೆ ಬೆಕ್ಕು. ನಿಮ್ಮ ಸರಿಯಾದ ಉತ್ತರ ಡಿ ಮೀನುಗಾರಿಕೆ ಬೆಕ್ಕು. ನಿಮ್ಮ 22ನೇ ಪ್ರಶ್ನೆ, ಪೇಡ ನಗರಿ ಎಂದು ಕರ್ನಾಟಕದ ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೋಲಾರ, ಬಿ ತುಮಕೂರು, ಸಿ ಮೈಸೂರು, ಡಿ ಧಾರವಾಡ. ನಿಮ್ಮ ಸರಿಯಾದ ಉತ್ತರ ಡಿ ಧಾರವಾಡ. ನಿಮ್ಮ 23ನೇ ಪ್ರಶ್ನೆ, ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಾಗೆ, ಬಿ ಗಿಳಿ, ಸಿ ನವಿಲು, ಡಿ ಆಲ್ಬಟ್ರಾಸ್. ನಿಮ್ಮ ಸರಿಯಾದ ಉತ್ತರ ಡಿ ಆಲ್ಬಟ್ರಾಸ್. ನಿಮ್ಮ 24ನೇ ಪ್ರಶ್ನೆ, ಕೆಂಪು ವಜ್ರ ಎಲ್ಲಿ ಕಂಡುಬರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಅಮೇರಿಕ. ನಿಮ್ಮ ಸರಿಯಾದ ಉತ್ತರ ಎ ಚೀನಾ. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಬಿಹಾರ, ಸಿ ಮಹಾರಾಷ್ಟ್ರ, ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.
ಧನ್ಯವಾದಗಳು.